ಕಳೆದ ಒಂದು ತಿಂಗಳಿಂದ ಮೈ ಶುಗರ್ ಪ್ರೌಢಶಾಲೆ ಕುರಿತಂತೆ ಹಲವಾರು ವಿಚಾರಗಳು ಜಿಲ್ಲೆಯಲ್ಲಿ ಹರಿದಾಡ್ತಿದ್ವು. ಮೈ ಶುಗರ್ ಪ್ರೌಢಶಾಲೆಯಲ್ಲಿ ಸ್ಟ್ರೆಂತ್ ಕಡಿಮೆ ಆಗ್ತಾಯಿದೆ ಮತ್ತು ಅದು ನಷ್ಟದಲ್ಲಿದೆ. ಭಾಳ ವರ್ಷಗಳಿಂದ ರೈತರ ಕ್ಷೇಮಾಭಿವೃದ್ಧಿ ನಿಧಿಯಿಂದ ಅದನ್ನು ನಡೆಸ್ತಾ ಇದ್ದೀವಿ. ವರ್ಷಕ್ಕೆ 18 ಲಕ್ಷ ಲಾಸ್ ಆಗ್ತಾಯಿದೆ. ಇದು ಕಾರ್ಖಾನೆಗೆ ಹೊರೆ ಆಗ್ತಾಯಿದೆ. ಅದನ್ನು ಯಾರಾದರೂ ಪರಿಣಿತರು ಖಾಸಗಿ ಶಾಲೆಯನ್ನು ನಡೆಸಿ 20 ವರ್ಷ ಅನುಭವ ಇರೋವಂಥವರು ನಡೆಸೋದಕ್ಕೆ ಕೊಡೋಣ ಅಂತೇಳಿ ನಮ್ಮ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರ ನೇತೃತ್ವದ ಕಮಿಟಿ ಒಂದು ತೀರ್ಮಾನ ಮಾಡಿ ಪೇಪರಲ್ಲಿ ಆ್ಯಡ್ ಕೊಟ್ಟು ಟೆಂಡರನ್ನು ಕರೆದಿತ್ತು. ಟೆಂಡರ್ ಘೋಷಣೆ ಆದ ನಂತರ ರೈತರು, ಹಳೆಯ ವಿದ್ಯಾರ್ಥಿಗಳು, ಹೋರಾಟಗಾರರು ಮೈ ಶುಗರ್ ಪ್ರೌಢಶಾಲೆ ಮೊದಲು ಯಾವ ರೀತಿ ಇತ್ತು ಅದೇ ರೀತಿ ಇರಬೇಕು ಅನ್ನೋ ಅಭಿಪ್ರಾಯವನ್ನು ನಮ್ಮ ಮಂತ್ರಿಗಳ ಹತ್ರ ಅವರು ಖುದ್ದಾಗಿ ಭೇಟಿ ಮಾಡಿ ಮನವಿಗಳನ್ನು ಸಲ್ಲಿಸಿದರು. ಇದ್ರ ಬಗ್ಗೆ ಪರ ವಿರೋಧ ಚರ್ಚೆಗಳು ಬಹಳ ದಿನಗಳಿಂದ ಆಗ್ತಾಯಿತ್ತು. ಇದನ್ನು ಜವಾಬ್ದಾರಿಯುತವಾದ ಮಂಡ್ಯ ನಗರದ ಶಾಸಕನಾಗಿ ಎಲ್ಲ ಹೋರಾಟಗಾರರನ್ನು ಇವತ್ತು ಪ್ರವಾಸಿ ಮಂದಿರದಲ್ಲಿ ಕರೆದು, ಇಂದಿನ ಮಾಜಿ ಅಧ್ಯಕ್ಷರುಗಳು, ಹೋರಾಟಗಾರರು, ರೈತ ಮುಖಂಡರುಗಳನ್ನು ಕರೆದು ಸುದೀರ್ಘವಾದ 2 ಗಂಟೆಗಳ ಕಾಲ ಅವರ ಅಭಿಪ್ರಾಯವನ್ನು ಪಡೆದು ಚರ್ಚೆಯಲ್ಲಿ ಹಿಂದೆ ಏನಿತ್ತು ಹಾಗೆ ನಡೀಲಿ, ಇದಕ್ಕೆ ಭಾವನಾತ್ಮಕವಾದ ಸಂಬಂಧ ಇದೆ ಅಂತ ಹೇಳಿದ್ರಿಂದ ನಮ್ಮ ಮಂತ್ರಿಗಳು ಕೂಡ ಹೋರಾಟಗಾರರು ಮತ್ತು ಜನರ ಅಭಿಪ್ರಾಯಕ್ಕೆ ನಾವು ಹಾಗೆ ಸ್ಪಂದಿಸೋಣ ಅಂತ ಹೇಳಿ ಮತ್ತು ಈ ಕೂಡಲೇ ಈ ಕ್ಷಣದಿಂದ ಏನು ಟೆಂಡರ್ ಪ್ರಕ್ರಿಯೆಯನ್ನು ರದ್ದು ಮಾಡಬೇಕು ಅಂತೇಳಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಿಗೆ ಮಾನ್ಯ ಮಂತ್ರಿಗಳು ಸೂಚನೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇ ಸೂಚನೆಯನ್ನು ಕೂಡ ನಾನು ಕೂಡ ಕೊಡ್ತಾಯಿದ್ದೀವಿ. ಈ ಕ್ಷಣದಿಂದ ಅದನ್ನು ಖಾಸಗಿಯವರಿಗೆ ವಹಿಸಬೇಕು ಅಂತ ಏನಿತ್ತು, ಮತ್ತು ಕಲ್ಯಾಣ ಮಂಟಪವನ್ನು ಕೂಡ ನಾವು ಅದು ಈಗ ಬದಲಾವಣೆ ಜಗದ ನಿಯಮ. ಈಗೆಲ್ಲ ಪೈಪೋಟಿ ಯುಗದಲ್ಲಿ ಒಳ್ಳೊಳ್ಳೆ ಕಲ್ಯಾಣ ಮಂಟಪಗಳು ಬರ್ತಾಯಿದೆ. ಇದು ಬಣ್ಣನೂ ಬಳಿದಿಲ್ಲ, ನಡೆಸೋದಕ್ಕೆ ಕಷ್ಟ ಆಗ್ತದೆ. ಆದರೆ 2 ವರ್ಷಕ್ಕೆ ಲೀಸ್ ಕೊಡೋದ್ರಿಂದ ಅದೇನು ತೊಂದರೆ ಆಗ್ತಿರಲಿಲ್ಲ. ಆಸ್ತಿಯನ್ನು ಯಾರಿಗೂ ಬರ್ಕೊಡ್ತಿರ್ಲಿಲ್ಲ. ಅವರೇ ಸಕ್ಕರೆ ಕಾರ್ಖಾನೆಗೆ ದುಡ್ಡು ಕಟ್ಟಿ ನಡೆಸಬೇಕು ಅಂತ. ಆದರೆ ರೈತರ ಭಾವನೆ ಏನು ಅಂದರೆ 8-10 ಸಾವಿರದಲ್ಲಿ ಮದುವೆಗಳು ನಡೀತಾ ಇದೆ. ಖಾಸಗಿಯವ್ರು ತೊಗೊಂಡವರು ಜಾಸ್ತಿ ಮಾಡಿಬಿಡ್ತಾರೆ. ಆಮೇಲೆ ಇನ್ನೊಂದು ಅವರ ರೈತರಲ್ಲಿ ಏನಿರುತ್ತೆ, ಖಾಸಗಿಯವ್ರು ಕೊಟ್ಟರೆ ವಾಪಸ್ ಬರಲ್ಲ, ಹಿಂದಿನ ಕಹಿಘಟನೆಗಳಿಂದಾಗಿ ಅದು ಬೇಡ ಅಂತ ಹೇಳಿದ್ರು. ಅದನ್ನು ಕೂಡ ಈ ಕೂಡಲೇ ಟೆಂಡರನ್ನು ರದ್ದು ಮಾಡಿ ಅದನ್ನು ಮಾತಾಡೋಣ ಅಂತ ಹೇಳಿ ಸೂಚನೆಯನ್ನು ಈಗ MD ಅವ್ರಿಗೆ ಕೊಡ್ತಾಯಿದ್ದೀವಿ. ಮತ್ತೊಂದು ನಮ್ಮ ಮಾನ್ಯ MP ಗಳು, ಕೇಂದ್ರ ಮಂತ್ರಿಗಳು, ಅವರು ಬೃಹತ್ ಕೈಗಾರಿಕಾ ಸಚಿವರಾಗಿರೋದ್ರಿಂದ CSR ಫಂಡ್ನಲ್ಲಿ ಒಂದು ನೀಲನಕ್ಷೆಯನ್ನು ಮಾಡಿ 25 ಕೋಟಿಯನ್ನು ನಾನು ಆ ಶಾಲೆಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಅದನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅವರಿಗೆ ಧನ್ಯವಾದಗಳನ್ನು ಕೂಡ ಹೇಳ್ತೀನಿ. ಮನೆ MP ಅವರು ಶಾಲೆಯನ್ನು ನಡೆಸೋದಕ್ಕೆ 25 ಕೋಟಿಯನ್ನು ಡೆಪಾಸಿಟನ್ನು CSR ಫಂಡಲ್ಲಿ ಇಡಿಸ್ತೀನಿ ಅಂದಿರೋದ್ರಿಂದ ಇದರಲ್ಲಿ ರಾಜಕೀಯ ಮುಖ್ಯ ಅಲ್ಲ, ನನಗೆ ನಮ್ಮ ಮಂಡ್ಯದ ಅಭಿವೃದ್ಧಿ ಮುಖ್ಯ. ಮಂಡ್ಯದ ಅಭಿವೃದ್ಧಿ ವಿಚಾರದಲ್ಲಿ ಯಾರ ಹತ್ರ ಕರೆದ್ರೂ ನಾನು ಹೋಗೋಕ್ಕೆ ಸಿದ್ಧ ಇದ್ದೀನಿ. ಅದು ಯಾವುದೇ ಪಾರ್ಟಿ ಆಗಿರಲಿ, ಯಾವುದೇ ವ್ಯಕ್ತಿ ಆಗಿರಲಿ, ಯಾವುದೇ ಸಂಸ್ಥೆ ಆಗಿರಲಿ, ಮಂಡ್ಯ ಅಭಿವೃದ್ಧಿ ಮಾತ್ರ ನನ್ನ ಮುಂದೆ ಇರೋದು. ಮಂಡ್ಯ ಅಭಿವೃದ್ಧಿ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಈ ಪಕ್ಷ ಭೇದ ಮರೆತು ಯಾರ ಹತ್ರ ಹೋಗಿ ಬೇಕಾದರೂ ಅಂಗಲಾಚಿ ನಾನು ಮಂಡ್ಯ ನಗರದ ಅಭಿವೃದ್ಧಿ ಮತ್ತು ಶಿಕ್ಷಣದ ಅಭಿವೃದ್ಧಿಗೆ ತರ್ತೀನಿ. ಈಗ ಮಂಡ್ಯ ವಿಶ್ವವಿದ್ಯಾನಿಲಯ ಮುಚ್ಚೇ ಹೋಯ್ತು ಅಂತ ಕೆಲವರು ಆರ್ಭಟಿಸ್ತಾಯಿದ್ರು. ಆದರೆ ಅದಕ್ಕೆ 4 ಕೋಟಿ ಬಿಡುಗಡೆ ಮಾಡಿ ಒಂದು ಒಳ್ಳೆ ಆರ್ಚ್ ಮಾಡ್ತಾಯಿದ್ದೀನಿ. ಈಗ MCA MBA ಕೋರ್ಸನ್ನು ಕೂಡ ಈ ವರ್ಷದಿಂದ ತಂದಿದ್ದೀನಿ. ಇನ್ನೊಂದು ವಾರದಲ್ಲಿ ನಿಮ್ಮನ್ನೆಲ್ಲ ಕರೆದು ಬೃಹತ್ ಕಾರ್ಯಕ್ರಮ ಮಾಡಿ ಆ ಕೋರ್ಸನ್ನು ಆರಂಭಿಸ್ತೀವಿ. ಅಂದರೆ ಯೂನಿವರ್ಸಿಟಿ ಮುಚ್ಚಲ್ಲ, ಅದನ್ನು ನಡೆಸ್ತೀವಿ ಅನ್ನೋದಕ್ಕೆ ಇದು ಒಂದು ಮೆಸೇಜನ್ನು ರಾಜ್ಯದ ಪಾಸ್ ಮಾಡ್ತಾಯಿದ್ದೀವಿ. ನಮ್ಮ ಮಂಡ್ಯದ ಜೊತೆ ಇನ್ನೂ 7 ಬೇರೆ ಬೇರೆ ವಿಶ್ವವಿದ್ಯಾನಿಲಯ ಕೂಡ ಮುಚ್ಚುತ್ತಾರೆ ಅನ್ನೋದಿತ್ತು. ಆದರೆ ಮಂಡ್ಯ ಇದರಲ್ಲಿ ಈ ಬೆಳವಣಿಗೆ ಆಗಿರೋದ್ರಿಂದ ಅವು ಕೂಡ ಮಂಡ್ಯದ ಮುಖಾಂತರ ಉಳ್ಕೊಳ್ತವೆ ಅನ್ನೋ ಒಂದು ಮೆಸೇಜನ್ನು ಪಾಸ್ ಮಾಡ್ತೀವಿ. ಆದರೆ ತಜ್ಞರ ವರದಿ ಏನು ಹೇಳುತ್ತೆ,
ಮಂಡ್ಯ ವಿಶ್ವವಿದ್ಯಾನಿಲಯದ ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದ ಸರ್ಟಿಫಿಕೇಟ್ಗೆ ವ್ಯತ್ಯಾಸ ಇದೆ. ಅದಕ್ಕೆ ನಾವು ಮೈಸೂರು ಹತ್ರ ಮರ್ಜ್ ಮಾಡಬೇಕು ಅಂತ ಭಾವನೆಗಳನ್ನು ವ್ಯಕ್ತಪಡಿಸಿದ್ರು. ಆದರೆ ಮಂಡ್ಯದ ಹೋರಾಟಗಾರರು ಮಂಡ್ಯದ ಅಸ್ಮಿತೆ ಇದನ್ನು ತಂದಿದ್ದಾರೆ, ಉಳಿಸ್ಕೊಳ್ಳಿ ಅಂದರು. ಅದಕ್ಕೆ ನಾವು ಸರ್ಕಾರ ಕೂಡ ಬದ್ಧ ಆಗಿದೆ. ನನ್ನ ಕಾಲದಲ್ಲಿ ಅದನ್ನು ಮೈಸೂರು ಜೊತೆ ಮರ್ಜ್ ಮಾಡೋದಕ್ಕೆ ನಾನು ಕೂಡ ಬಿಡೋದಿಲ್ಲ. ಈಗ ಆಲ್ರೆಡಿ ಅದರ ಅಭಿವೃದ್ಧಿಯನ್ನು ಏನು ಮಾಡಬೇಕು ಮಾಡ್ತಾಯಿದ್ದೀವಿ. ನಮ್ಮ ಮಂತ್ರಿಗಳು ಕೂಡ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಮೊದಲ ಹಂತವಾಗಿ ಟೆಂಡರ್ ಪ್ರಕ್ರಿಯೆನ ರದ್ದು ಮಾಡಿಸ್ತಾ ಇದ್ದೀವಿ. ನಂತರ ಒಂದು ತಂಡವನ್ನು ಮಾಡಿಕೊಂಡು ಮಾನ್ಯ MP ಗಳ ಹತ್ರ, ಮಾನ್ಯ ಮಂತ್ರಿಗಳ ಹತ್ರ ಹೋಗಿ ಅದಕ್ಕೆ ಶಾಲೆಗೆ ಉಳಿಸ್ಕೊಳ್ಳೋದಕ್ಕೆ ಏನು CSR ಫಂಡ್ ಕೊಡ್ತೀವಿ ಅಂತ ಹೇಳಿದರೆ ಅದನ್ನು ಸ್ವೀಕರಿಸೋದಕ್ಕೆ ನಾವು ರೆಡಿ ಇದ್ದೀವಿ. ಮಾನ್ಯ ಮಂತ್ರಿಗಳು ದಯವಿಟ್ಟು ಸಹಕರಿಸಬೇಕು. MD ಅವರಿಗೆ ನೀಲನಕ್ಷೆ ರೆಡಿ ಮಾಡೋದಕ್ಕೆ, ಆ ಶಾಲೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಖಾಸಗಿಯವ್ರ ಜೊತೆ ಪೈಪೋಟಿ ಕೊಟ್ಟು ಗತವೈಭವ ದಿನಗಳು ಏನು ಮೊದಲೆಲ್ಲ 1000-2000 ಮಕ್ಕಳಿದ್ರು ಆ ರೀತಿ ಆಗೋದಕ್ಕೆ ಏನೇನು ರೂಪರೇಷೆ ಮಾಡಬೇಕು ಅದಕ್ಕೆ ನನ್ನ ಸಮಯವನ್ನು ಮೀಸಲಿಟ್ಟು ನಿಮ್ಮೆಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು ಮಾನ್ಯ ಅಧ್ಯಕ್ಷರು ಗಂಗಾಧರ್ ಅವರ ಸಹಕಾರವನ್ನು ಪಡೆದು ಶಾಲೆಯನ್ನು ಮುನ್ನಡೆಸ್ತೀವಿ ಅಂತ ಘೋಷಣೆ ಮಾಡ್ತೀವಿ. ಹೌದು, ದಯವಿಟ್ಟು ಅಲ್ಲ ಈ ಕೂಡಲೇ ಕೊಡ್ತೀನಿ ಅಂತಲೂ ಹೇಳಿದ್ದಾರೆ ಅವರು. ಈ ಹಿಂದೆ ಹೇಗೆ ನಡೀತಾ ಇತ್ತು ತಾತ್ಕಾಲಿಕವಾಗಿ ಹಾಗೆ ಈಗ ಎರಡು ಅಭಿಪ್ರಾಯ ಇದೆ. ರೈತರ ಕ್ಷೇಮಾಭಿವೃದ್ಧಿ ನಿಧಿ ಮೊದಲಿಗೆ ನಾವು 3,000 ಕೊಡ್ತಾ ಇದ್ದನ್ನು 10,000 ಕೊಡಬೇಕು ಅಂತ ಏನೋ ರೆಸೊಲ್ಯೂಷನ್ ಮಾಡ್ಕೊಂಡಿದ್ದಾರೆ. ಆ ದುಡ್ಡು ರೈತರ ಕ್ಷೇಮಾಭಿವೃದ್ಧಿದು ರೈತರಿಗೆ ಅವರು ಮುಸರದಾದಾಗಲೋ ಇಲ್ಲ ಆಸ್ಪತ್ರೆ ಸೇರಿದಾಗಲೋ ಅದು ಏನೇನಕ್ಕೆ ಕೊಡ್ತಾರೆ ಅನ್ನೋದು ಅಧ್ಯಕ್ಷರಿದ್ದಾರೆ. ಅದಕ್ಕೆ ಉಪಯೋಗ ಆಗಬೇಕು. ಶಾಲೆ ಕಲ್ಯಾಣ ಮಂಟಪಗಳಿಗೆ ವಿನಿಯೋಗಿಸೋದ್ರಿಂದ ನಷ್ಟ ಆಗುತ್ತೆ ಅನ್ನೋದು ಆಡಳಿತ ಮಂಡಳಿಯವರ ಅಭಿಪ್ರಾಯ. ಆದರೆ ಈಗ ತಾತ್ಕಾಲಿಕವಾಗಿ ಮೊದಲು ಯಾವ ವ್ಯವಸ್ಥೆಯಲ್ಲಿತ್ತು ಹಾಗೆ ಆಗ್ತಾ ಇರಲಿ. ಬಟ್ ಇದನ್ನು ಜಾಸ್ತಿ ದಿನ ಎಳೆಯಲ್ಲ. ಇನ್ನು 1 ತಿಂಗಳ ಒಳಗಡೆ ನೀಲನಕ್ಷೆ ರೆಡಿ ಮಾಡಿ MP ಗಳನ್ನ ಭೇಟಿ ಮಾಡಿ ಅವ್ರ ಹತ್ರ CSR ಫಂಡ್ಗೆ ಬೇಡಿಕೆಯನ್ನು ಇಡ್ತೀವಿ. ಅವರು ಕೊಡ್ತೀನಿ ಅಂತ ಹೇಳಿದರೆ ಅದರಿಂದ ಸ್ವಾಗತ ಮಾಡ್ತೀವಿ. ಅದು ಬೇಡ ಅಂತ ಈಗ CSR ಫಂಡ್ ತರಬೇಕು. ಈಗ ಟ್ರಸ್ಟ್ದು ರೈತರ ಕ್ಷೇಮಾಭಿವೃದ್ಧಿಗೆ ಇರಲಿ ಅಂತ. ಈಗ ರೈತರ ಕ್ಷೇಮಾಭಿವೃದ್ಧಿನೂ ಶಾಲೆ ಅಷ್ಟೇ ಇಂಪಾರ್ಟೆಂಟು. ನಾಳೆ ಅವರು ಡೆತ್ ಆದಾಗ ಮತ್ತು ಕಾಯಿಲೆ ಬಿದ್ದಾಗ ಏನು ತುರ್ತು ನಿಧಿ ಅಂತ ಅದು ತುರ್ತು ರೈತರಿಗೆ. ಮತ್ತು ಶುಗರ್ ಫ್ಯಾಕ್ಟ್ರಿಯನ್ನು ಲಾಭದಾಯಕವಾಗಿ ತರೋಕ್ಕೆ ಏನು ಮಾಡಬೇಕು? ಯಾಕಂದರೆ ಇದು ಲಾಭದಾಯಕ ಅಲ್ಲ, ಇದು ಸ್ವಾಭಿಮಾನ ಅಂತ ಹೇಳಿ ವರ್ಷಾನುಗಟ್ಲೆನೂ ನಡೆಸೋದಕ್ಕಾಗಲ್ಲ. ಅದನ್ನು ಲಾಭದಾಯಕವಾಗಿ ತರೋದಕ್ಕೆ ಏನೇನು ಮಾಡಬೇಕು ಅದನ್ನು ಎಲ್ಲರ ಅಭಿಪ್ರಾಯವನ್ನು ಪಡೆದು ಷೇರುದಾರರ ಅಭಿಪ್ರಾಯವನ್ನು ಪಡೆದು ನಾವು ಅದಕ್ಕೊಂದು ರೂಪವನ್ನು ಕೊಡ್ತೀವಿ. ಈಗ ಹೊಸ ಕಾರ್ಖಾನೆ ಮಾಡೋದಕ್ಕೆ ಬೇರೆ ಕಡೆ ಶಿಫ್ಟ್ ಮಾಡೋಕ್ಕೆ ಹೋದರೆ NGT, ಪರಿಸರ ಮಾಲಿನ್ಯ, ಈ ರೀತಿ ನಾನಾ ಇಲಾಖೆಗಳ ಅನುಮತಿಗಳು ತಗೊಳ್ಳೋದಕ್ಕೆ ಅಡೆತಡೆಗಳು ಭಾಳ ಇರುತ್ತೆ ಅಂತೇಳಿ ಈಗ ಇರೋ ಫ್ಯಾಕ್ಟ್ರಿಯಲ್ಲೇ ಜಾಗ ದೊಡ್ಡದಿದೆ. ಅದಕ್ಕೀಗ ಮುಖ್ಯಮಂತ್ರಿಗಳು ಕೂಡ ನಾವು ಹೊಸ ಕಾರ್ಖಾನೆ ಮಾಡ್ತೀವಿ ಅಂತ ನಮ್ಮ ಬಜೆಟಲ್ಲಿ ಘೋಷಣೆ ಮಾಡಿದ್ದೀವಿ. ಅದರಿಂದ ಹಿಂದೆ ಹೋಗೋ ಮಾತಿಲ್ಲ. ಈಗ ಇಲ್ಲ ಇದೇ ಜಾಗದಲ್ಲಿ ಮಾಡಬೇಕಾ, ಇಲ್ಲ ಇರೋ ಎಕ್ವಿಪ್ಮೆಂಟ್ಗಳಲ್ಲಿ ರೋಗಗ್ರಸ್ತ ಎಕ್ವಿಪ್ಮೆಂಟ್ಗಳನ್ನ ಕಿತ್ತಾಕಿ ಹೊಸ ರೂಪ ಕೊಡಬೇಕಾ, ಅಥವಾ ನೀವು ಹೇಳ್ದಂಗೆ ಉಪ ಉತ್ಪನ್ನಗಳಿಗೆ ಅದರದ್ದು ಪ್ಲ್ಯಾಂಟ್ಗಳು ಹಾಕ್ಬೇಕಾ ಅನ್ನೋದು ಚರ್ಚೆ ನಡೀತಾ ಇದೆ. ಅದನ್ನು ಶೀಘ್ರದಲ್ಲೇ ಮಾಡಿ ಮುಖ್ಯಮಂತ್ರಿಗಳನ್ನ ಕರೆದು ಅದಕ್ಕೊಂದು ರೂಪ ಕೊಡ್ತೀವಿ. ಇದು ಬಾಂಧವ್ಯಗಳ ಬೆಸುಗೆ.